ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾನು 2025 ಇರ್ತಕ್ಕಂಥ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್ಸನ್ನು ನಾನು ನಿಮಗೆ ಹೇಗೆ ಆನ್ಸರ್ ಮಾಡಬೇಕು ಅಂತ ಕನ್ನಡದಲ್ಲಿ ಈಸಿಯಾಗಿ ಹೇಳ್ಕೊಡ್ತೀನಿ. ಅದು ಕ್ವಶನ್ ನಂಬರ್ 10 ಬನ್ನಿ ಈ ಒಂದು ಕ್ವಶನ್ಸ್ ಏನಿದೆ ಫಸ್ಟ್ ನೋಡೋಣ. ಎ ಫಾರ್ಮ್ ಹೂಸ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಇಸ್ 10% ಈಸ್ ಕನ್ಸಿಡರಿಂಗ್ ಟು ಪ್ರಾಜೆಕ್ಟ್ ಎಚ್ ಅಂಡ್ ಆರ್ ದಿ ಡೀಟೇಲ್ಸ್ ಆಫ್ ವಿಚ್ ಆರ್ ಗಿವನ್ ಬಿಲೋ. ನೋಡಿ, ಒಂದು ಫರ್ಮ್ಗೆ ಸಂಬಂಧಪಟ್ಟ ಡೀಟೇಲ್ ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ 2 ಇದೆಯಂತೆ, ಒಂದು ಎಚ್ ಮತ್ತೆ ಆರ್, ಅದಕ್ಕೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ಸ್ ಇದೆ. ಇನ್ವೆಸ್ಟ್ಮೆಂಟ್ ಪ್ರಾಜೆಕ್ಟ್ ಎಚ್ ಅಲ್ಲೂ 1 ಲ್ಯಾಕ್ ಇದೆ, ಆರ್ ಅಲ್ಲೂ ಕೂಡ 1 ಲ್ಯಾಕ್ ಇದೆ. ಕ್ಯಾಶ್ ಇನ್ಫ್ಲೋ ಕೊಟ್ಟಿದ್ದಾರೆ. ಸೊ ಯಾವುದು ಅಂತ ಹೇಳಿಲ್ಲ, ಅದು ಬಿಫೋರ್ ಟ್ಯಾಕ್ಸ್ ಆಫ್ಟರ್ ಟ್ಯಾಕ್ಸ್ ಏನು ಅಂತ ಹೇಳಿಲ್ಲ. ಏನು ಹೇಳಿಲ್ಲ ಅಂದ್ರೆ ನೀವು IRR ನ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಬಹುದು ಅಂತ ಅರ್ಥ. ನೋಡಿ, 5 ವರ್ಷ ಇನ್ಫಾರ್ಮೇಶನ್ ಇದೆ. ಪ್ರಾಜೆಕ್ಟ್ ಎಕ್ಸಲ್ಲಿ 5 ವರ್ಷ ಬಂದು 20,000, 30,000, 40, 50, 60,000 ಇದೆ. ಟೋಟಲ್ 2 ಲ್ಯಾಕ್ ಅಂತ ಕೊಟ್ಟಿದ್ದಾರೆ. ಆರ್ ಅಲ್ಲಿ ಬಂದ್ರೆ 45,000 ಫಸ್ಟ್ ಇಯರ್, 40 ಸೆಕೆಂಡ್ ಇಯರ್, 30,000 ಥರ್ಡ್ ಇಯರ್, 10,000 ಫೋರ್ತ್ ಇಯರ್, 8,000 ಫಿಫ್ತ್ ಇಯರ್ ಕೊಟ್ಟಿದ್ದಾರೆ. ಟೋಟಲ್ 1,33,000 ಇದೆ. ಕ್ಯಾಲ್ಕುಲೇಟ್ ದಿ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಫಾರ್ 2 ಪ್ರಾಜೆಕ್ಟ್ ಸಪ್ರೇಟ್ಲಿ. 2 ಪ್ರಾಜೆಕ್ಟ್ಗೂ ನೀವು ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಪ್ರಾಜೆಕ್ಟ್ ಎಚ್ ಬೈ 20% ಅಂಡ್ 29%. ಅಂದ್ರೆ ಪ್ರಾಜೆಕ್ಟ್ ಎಕ್ಸ್ಟ್ರಾ ಮಾಡ್ತೀರಾ ಅಂದ್ರೆ 20% ಮತ್ತೆ 29% ಫ್ಯಾಕ್ಟರ್ಸ್ನ ಯೂಸ್ ಮಾಡಬೇಕು. ಅಂಡ್ ಆರ್ ಬಂದು 9% ಮತ್ತೆ 15% ಅನ್ನ ಕೊಟ್ಟಿದ್ದಾರೆ. ಯೂಸ್ ದ ಫಾಲೋಯಿಂಗ್ ಡಿಸ್ಕೌಂಟ್ ಫ್ಯಾಕ್ಟರ್ ಫಾರ್ ಕ್ಯಾಲ್ಕುಲೇಟಿಂಗ್ IRR ಅಂತ ಹೇಳಿದ್ದಾರೆ. ಸೊ ಅವರೇ PV ಫ್ಯಾಕ್ಟರ್ ಕೂಡ ಕೊಟ್ಟಿದ್ದಾರೆ. ಅಂದರೆ 20% ಅಂಡ್ 29% ಫಾರ್ ಪ್ರಾಜೆಕ್ಟ್ ಎಚ್ ಅಂಡ್ ಪ್ರಾಜೆಕ್ಟ್ ಆರಿಗೆ ಬಂದು 9% ಅಂಡ್ 15% ಅನ್ನ ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇದು ಕ್ವಶನ್ಸ್ ಅಲ್ಲಿ ಇರ್ತಕ್ಕಂಥದ್ದು. ಈ ತರ ಕ್ವಶನ್ಸ್ ಕೇಳಿದ್ರೆ ನಿಮ್ಗೆ ಈಸಿಯಾಗಿ ನೀವು IRR ನ ಮಾಡಬಹುದು. ಒಂದೇ ಕ್ವಶನ್ಸ್ 12 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಸೊ ಇಲ್ಲಿ 2 ಪ್ರಾಜೆಕ್ಟ್ ಇದೆ. ಸೊ ಹಾಗಾಗಿ ನಾನು ಇಲ್ಲಿ ಕಾಲಮ್ಸ್ ಹಾಕೊಂಡಿದ್ದೀನಿ. ಕ್ಯಾಲ್ಕುಲೇಷನ್ ಆಫ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಫಸ್ಟ್ ನಾವು ಪ್ರಾಜೆಕ್ಟ್ ಎಕ್ಸ್ಗೆ ಮಾಡೋಣ, ಆಮೇಲೆ ಪ್ರಾಜೆಕ್ಟ್ ಆರ್ಗೆ ಮಾಡೋಣ. ಸೊ ಹಾಗಾಗಿ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ನಿಮಗೆ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ಸ್ ಅಲ್ಲಿ ಫಾರ್ಮುಲಾ ಏನಿರುತ್ತೆ ಅದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಏನಪ್ಪ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ಸ್ ಅಲ್ಲಿ ನಿಮಗೆ ಫಾರ್ಮುಲಾ ಇರುತ್ತೆ ಅಂತ ಹೇಳಿದ್ರೆ, ಸೊ ಈ ಒಂದು ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ಇಂಟರ್ನಲ್ ರೇಟ್ ಆಫ್ ರಿಟರ್ನ್ಸ್ ಅನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ, ಸೊ IRR ಈಕ್ವಲ್ಸ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಫಾರ್ಮುಲಾ ಏನಾಗುತ್ತೆ ಅಂತ ಹೇಳಿದ್ರೆ IRR ಈಕ್ವಲ್ಸ್ A ಪ್ಲಸ್ C ಮೈನಸ್ O ಡಿವೈಡೆಡ್ ಬೈ C ಮೈನಸ್ D ಇಂಟು B ಮೈನಸ್ A. ಈ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು IRR ಮಾಡಬೇಕು ಅಂತ ಹೇಳಿದ್ರೆ. ಸೊ A ಪ್ಲಸ್ C ಮೈನಸ್ O ಡಿವೈಡೆಡ್ ಬೈ C ಮೈನಸ್ D ಇಂಟು B ಮೈನಸ್ C ಏನು ಅಂತ ಹೇಳ್ಬಿಡ್ತೀನಿ. ನೋಡಿ, A ಅಂದ್ರೆ ಈಗ ಪ್ರಾಜೆಕ್ಟ್ ಎಚ್ಗೆ ಸಂಬಂಧಪಟ್ಟಂತೆ 2 ಡಿಸ್ಕೌಂಟ್ ಫ್ಯಾಕ್ಟರ್ ಇದೆ. 20% ಅಂಡ್ 29% ಹೆಚ್ಚಿಗೆ ಕೊಟ್ಟಿದ್ದಾರೆ. ಎ ಅಂತ ಹೇಳಿದ್ರೆ ಈ 20 ಮತ್ತೆ 29% ಅಲ್ಲಿ ಲೋಯರ್ ಡಿಸ್ಕೌಂಟ್ ಫ್ಯಾಕ್ಟರ್ ಯಾವುದಿದೆ, ಲೋಯರ್ ಡಿಸ್ಕೌಂಟ್ ರೇಟ್ ಅಂತ ಕರಿತೀವಿ. ಎ ಅಂದ್ರೆ ಲೋಯರ್ ಡಿಸ್ಕೌಂಟ್ ರೇಟ್. ಈಗ ಪ್ರಾಜೆಕ್ಟ್ ಎಚ್ಗೆ 20 ಮತ್ತೆ 29 ಇದೆ. ಇವೆರಡರಲ್ಲಿ ಲೋಯರ್ ಯಾವುದಪ್ಪ? 20 ಇಸ್ ಎ ಲೋಯರ್. ಹಾಗಾಗಿ ಎ ಅಂದ್ರೆ 20. ಬಿ ಅಂದ್ರೆ ಹೈಯರ್ ಡಿಸ್ಕೌಂಟ್ ಫ್ಯಾಕ್ಟರ್ ಅಂತ ಕರಿತೀವಿ. ಹೈಯರ್ ಡಿಸ್ಕೌಂಟ್ ರೇಟ್ ಯಾವುದು ಜಾಸ್ತಿ ಇದೆ? 20 ಮತ್ತೆ 29 ಅಲ್ಲಿ 29 ಜಾಸ್ತಿ ಇದೆ. ಹಾಗಾಗಿ 20 ಕಡಿಮೆ ಇದೆ, 29 ಜಾಸ್ತಿ ಇದೆ. ಸೊ ಎ 20 ಎ ಅಂತ ಕರಿತೀವಿ, 29 ಬಿ ಅಂತ ಕರಿತೀವಿ. ಅದು ಈ ಫಾರ್ಮುಲಾದಲ್ಲಿ ಇರ್ತಕ್ಕಂಥದ್ದು ಇನ್ಫಾರ್ಮೇಶನ್. ಎ ಅಂದ್ರೆ ಲೋಯರ್ ಡಿಸ್ಕೌಂಟ್ ಫ್ಯಾಕ್ಟರ್ ಅಂಡ್ ಬಿ ಅಂದ್ರೆ ಹೈಯರ್ ಡಿಸ್ಕೌಂಟ್ ಫ್ಯಾಕ್ಟರ್. ಸೊ ಎಚ್ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ 20 ಇಸ್ ಲೋಯರ್, 29 ಇಸ್ ಹೈಯರ್. ದಟ್ ಈಸ್ ಎ ಅಂಡ್ ಬಿ. ನೆಕ್ಸ್ಟ್ ಸಿ ಅಂತ ಹೇಳಿದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಅಟ್ ಲೋಯರ್ ಡಿಸ್ಕೌಂಟ್ ಫ್ಯಾಕ್ಟರ್. ನೋಡಿ, ನಿಮಗೆ ಕ್ವಶನ್ ಅಲ್ಲಿ ಕ್ಯಾಶ್ ಇನ್ಫ್ಲೋ ಕೊಟ್ಟಿದ್ದಾರೆ ಎಷ್ಟು. ಈ ಕ್ಯಾಶ್ ಇನ್ಫ್ಲೋನ ಕಡಿಮೆ PV ಫ್ಯಾಕ್ಟರ್ ಜೊತೆ, ಅಂದ್ರೆ ಕಡಿಮೆ ಅಂದ್ರೆ 20% PV ಫ್ಯಾಕ್ಟರ್ ಜೊತೆ ನೀವು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಸಿಗ್ತಕ್ಕಂಥದ್ದು ಸಿ. ಅದೇ ಕ್ಯಾಶ್ ಇನ್ಫ್ಲೋ ಏನ್ ಕೊಟ್ಟಿದ್ದಾರೆ, ಇದೇ ಕ್ಯಾಶ್ ಇನ್ಫ್ಲೋನ ಜಾಸ್ತಿ ಜೊತೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಬರ್ತಕ್ಕಂಥದ್ದು ಡಿ ಅಂತ ಕರಿತೀವಿ. ದಟ್ ಈಸ್ ಡಿ. ಸರಿ, ಅರ್ಥ ಆಯ್ತಾ? ಸಿ ಅಂದ್ರೆ ಕೊಟ್ಟಿರೋ ಕ್ಯಾಶ್ ಇನ್ಫ್ಲೋನ ಕಡಿಮೆ PV ಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಡಿ ಅಂತ ಹೇಳಿದ್ರೆ ಅದೇ ಕ್ಯಾಶ್ ಇನ್ಫ್ಲೋನ ಜಾಸ್ತಿ ಜೊತೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಅಂಡ್ ಓ ಅಂದ್ರೆ ಒರಿಜಿನಲ್ ಇನ್ವೆಸ್ಟ್ಮೆಂಟ್. ಅದು ಕ್ವಶನ್ ಅಲ್ಲಿ ಅವರೇ ಕೊಟ್ಟಿರ್ತಾರೆ. ಸೊ ಇದು IRR ಫಾರ್ಮುಲಾದಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಶನ್. ಸೊ ಹೇಗ್ ಮಾಡ್ತಕ್ಕಂಥದ್ದು ನಿಮಗೆ ಇಲ್ಲಿ ತಿಳಿಸ್ಕೊಟ್ಬಿಡ್ತೀನಿ. ಡೀಟೇಲ್ ಆಗಿ ಕರೆಕ್ಟ್ ಆಗಿ ವಿಡಿಯೋನ ನೋಡಿ. ಸೊ 5 ವರ್ಷ ಇದೆ ಇಯರ್ ಅಲ್ಲಿ. ಸೊ ಹಾಗಾಗಿ ನಾವು 5 ಇಯರ್ಸ್ ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ಟಿರೋದ್ರಿಂದ ಸೊ 5 ವರ್ಷದ ಇನ್ಫಾರ್ಮೇಶನ್ಸ್ ಅನ್ನ ತಗೋಬೇಕಾಗುತ್ತೆ. ಸೊ ಈ ಫಾರ್ಮುಲಾ ಗೊತ್ತಿರಬೇಕು. ಬಟ್ IRR ಮಾಡಬೇಕು ಅಂತ ಹೇಳಿದ್ರೆ A ಪ್ಲಸ್ C ಮೈನಸ್ 4 ಡಿವೈಡೆಡ್ ಬೈ C ಮೈನಸ್ D ಇಂಟು B ಮೈನಸ್ A ಗೊತ್ತಿರಲಿ. ಸೊ ಫಸ್ಟ್ ಇಯರ್ 1 2 3 4
5 ವರ್ಷ ಇದೆ. 5 ವರ್ಷದ ಕ್ಯಾಶ್ ಫ್ಲೋ ಕೊಟ್ಟಿದ್ದಾರೆ. ಸೊ ಮೇಲೆ ಪ್ರಾಜೆಕ್ಟ್ ಎಕ್ಸ್ದು ಕ್ಯಾಶ್ ಫ್ಲೋ ನೋಡಿ, 20, 30, 40, 50, 60. ಇಲ್ಲಿ 5 ವರ್ಷದ ಕ್ಯಾಶ್ ಇನ್ಫ್ಲೋ ಇದೆ. ಸೊ ನಾನು ಆಗ 5 ವರ್ಷದ ಕ್ಯಾಶ್ ಇನ್ಫ್ಲೋನ ಹಾಕೊಂಡ್ಬಿಡ್ತೀನಿ. 20,000 ಫಸ್ಟ್ ಇಯರ್, 30,000 ಸೆಕೆಂಡ್ ಇಯರ್, 40,000 ಥರ್ಡ್ ಇಯರ್, 50,000 ಫೋರ್ತ್ ಇಯರ್ ಅಂಡ್ 60,000 ಲಾಸ್ಟ್ ಇಯರ್. ನೋಡಿ, ಇದು ಕ್ವಶನ್ ಅಲ್ಲಿ ಕೊಟ್ಟಿರೋ ಕ್ಯಾಶ್ ಇನ್ಫ್ಲೋ ಯಾವುದು ಅಂತ ಹೇಳಿಲ್ಲ, ಹಾಗಾಗಿ ನೀವು ಡೈರೆಕ್ಟ್ ಆಗಿ ಮಾಡ್ಬೋದು. ನೋಡಿ, ಈ ಕೊಟ್ಟಿರೋ ಕ್ಯಾಶ್ ಇನ್ಫ್ಲೋ ಏನು ಕೊಟ್ಟಿದ್ದಾರೆ, ಆ ಪ್ರಾಜೆಕ್ಟ್ ಎಚ್ಗೆ 2 ಪಿ ವಿ ಫ್ಯಾಕ್ಟರ್ ಕೊಟ್ಟಿದ್ದಾರೆ. ಎಚ್ಗೆ ಇಲ್ಲಿ 20% ಮತ್ತೆ 29%. ಸೊ 2 ಫ್ಯಾಕ್ಟರ್ ಜೊತೆ ನಾವು ಕ್ಯಾಶ್ ಇನ್ಫ್ಲೋನ ಮಲ್ಟಿಪ್ಲೈ ಮಾಡ್ಕೋಬೇಕು. ಫಸ್ಟ್ 20 ಜೊತೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸೊ 20 ಪಿ ವಿ ಫ್ಯಾಕ್ಟರ್ ನಾನು ಇಲ್ಲಿ ಹಾಕೊಂಡಿದ್ದೀನಿ ನೋಡಿ, ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಟ್ 20%. ಎಷ್ಟೆಷ್ಟಿದೆ ಅದು ಬರ್ಕೊಂಬಿಡೋಣ. 0.833, ಸೆಕೆಂಡ್ ಇಯರ್ 0.694, ಥರ್ಡ್ ಇಯರ್ 0.579, ಫಿಫ್ತ್ ಇಯರ್ 0.483, ಲಾಸ್ಟ್ ಇಯರ್ 0.402. ಇದು ಪಿ ವಿ ಫ್ಯಾಕ್ಟರ್ ಕಡಿಮೆ ಇರೋದು. ಇನ್ನೊಂದು ಸಲ ನೀವೇನು ಮಾಡಬೇಕು ಅಂದರೆ, ಅದೇ ಕ್ಯಾಶ್ ಇನ್ಫ್ಲೋನ ನೀವು 29 ಜೊತೆ ಮಲ್ಟಿಪ್ಲೈ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಸೊ ಪಿ ವಿ ಫ್ಯಾಕ್ಟರ್ 29% ಕೂಡ ಮಾಡಬೇಕಾಗತ್ತೆ. ಸೊ ಫಸ್ಟು ನಾನು ನಿಮ್ಗೆ ಹೇಳ್ಕೊಟ್ಬಿಡ್ತೀನಿ. ಫಸ್ಟ್ ಕಾಲಮಲ್ಲಿ ಇಯರ್ ತೊಗೊಂಡಿದ್ದೀನಿ, ಸೆಕೆಂಡ್ ಕಾಲಮಲ್ಲಿ ಕ್ಯಾಶ್ ಇನ್ಫ್ಲೋ ಕ್ವಶನಲ್ಲಿ ಕೊಟ್ಟಿರೋ ತೊಗೊಂಡಿದ್ದೀನಿ. ಥರ್ಡ್ ಕಾಲಮ್ ಪಿ ವಿ ಫ್ಯಾಕ್ಟರ್ ಅಟ್ ಲೋಯರ್ ಡಿಸ್ಕೌಂಟ್ ಫ್ಯಾಕ್ಟರ್. ಲೋಯರ್ ಅಂದರೆ ಕಡಿಮೆ ಇರೋ ಫ್ಯಾಕ್ಟರ್ ಜೊತೆ ನೀವು ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ ಪಿ ವಿ ಫ್ಯಾಕ್ಟರ್ ಇದು. ಆ್ಯಂಡ್ ಫೋರ್ತ್ ಕಾಲಮ್ ಒಂದು ನೋಡಿ, ಕ್ಯಾಶ್ ಇನ್ಫ್ಲೋ ಏನು ಕೊಟ್ಟಿದ್ದಾರೆ, ಈ ಕ್ಯಾಶ್ ಇನ್ಫ್ಲೋ ಇಂಟು ಪಿ ವಿ ಫ್ಯಾಕ್ಟರ್ ಅಟ್ 20% ಜೊತೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಈಗ 20,000 ಇಂಟು, ಸೊ ನಿಮಗೆ 20,000 ಇಂಟು 0.833 ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಮಲ್ಟಿಪ್ಲೈ ಮಾಡಿದ್ರೆ 16,660 ಫಸ್ಟ್ ಇಯರ್ ಬರುತ್ತೆ. ಸೆಕೆಂಡ್ ಇಯರ್ 30,000 ಇಂಟು 0.694 ಮಾಡಿದ್ರೆ 20,820 ಸಿಗುತ್ತೆ ಸೆಕೆಂಡ್ ಇಯರ್. ಆ್ಯಂಡ್ ಥರ್ಡ್ ಇಯರ್ 40,000 ಇಂಟು 0.579 ಮಾಡಿದ್ರೆ ನಿಮಗೆ 23,160 ಸಿಗುತ್ತೆ. ಆ್ಯಂಡ್ ಫೋರ್ತ್ ಇಯರ್ ನೀವು 15 ಟು 483 ಮಾಡಿದ್ರೆ 24,150 ಫೋರ್ತ್ ಇಯರ್ ಸಿಗುತ್ತೆ. ಆ್ಯಂಡ್ ಲಾಸ್ಟ್ ಇಯರ್ 60,000 ಟು 402 ಮಾಡಿದ್ರೆ 24,120 ನಿಮಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಸಿಗುತ್ತೆ. ಸೊ ಇದು ಕ್ಯಾಶ್ ಇನ್ಫ್ಲೋ ಅಟ್ ಲೋಯರ್ ಡಿಸ್ಕೌಂಟ್ ಫ್ಯಾಕ್ಟರ್ 20% ಇದ್ದಾಗ ನಾವು ಪ್ರೆಸೆಂಟ್ ವ್ಯಾಲ್ಯೂ ಮಾಡೋದು. ಕ್ಯಾಶ್ ಇನ್ಫ್ಲೋ ಇಂಟು ಪಿ ವಿ ಫ್ಯಾಕ್ಟರ್ ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಸಿಕ್ತು. ಸೊ ಇದು ನಮಗೆ ಟೋಟಲ್ ಇನ್ಫಾರ್ಮೇಷನ್ಸ್ ಅಲ್ಲಿ ಇರ್ತಕ್ಕಂಥದ್ದು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ. ನೆಕ್ಸ್ಟ್, ಈ ಕ್ಯಾಶ್ ಇನ್ಫ್ಲೋನ ನೀವು ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ಎಷ್ಟು ಬರುತ್ತೆ ನೋಡಿದ್ರೆ, ದಟ್ ಈಸ್ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ. ಸೊ ಇದನ್ನ ನೀವು ಏನಂತ ಕರೀತೀರಾ ಅಂತ ಹೇಳಿದ್ರೆ, ಸೊ ಇಲ್ಲಿ ನಾನು ತೋರಿಸಿರ್ತೀನಿ, ದಿಸ್ ಇಸ್ ಸಿ. ಕ್ವಶನ್ ಅಲ್ಲಿ ಇರ್ತಕ್ಕಂಥ ಆನ್ಸರ್ ಸಿ ಅಂತ ಕನ್ಸಿಡರ್ ಮಾಡ್ತೀವಿ. ಎಷ್ಟು ಟೋಟಲ್ ಮಾಡಿದಾಗ ನಿಮ್ಗೆ ಎಷ್ಟು ಟೋಟಲ್ ಸಿಗುತ್ತಪ್ಪ ಅಂದ್ರೆ, ಟೋಟಲ್ ಮಾಡಿದ್ರೆ 1,08,910 ಟೋಟಲ್ ಸಿಗುತ್ತೆ. ದಿಸ್ ಇಸ್ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ. ಸೊ ದಿಸ್ ಈಸ್ ಏನಂತ ಈ ಕ್ವಶನ್ ಅಲ್ಲಿ ಐ ಆರ್ ಅನ್ನ ಮಾಡಬೇಕು ಅಂತ ಹೇಳಿದಾಗ, ಇದು ನಮ್ಗೆ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ, ದಿಸ್ ಈಸ್ ರೆಪ್ರೆಸೆಂಟ್ ಸಿ ನ ರೆಪ್ರೆಸೆಂಟ್ ಮಾಡುತ್ತೆ. ದಿಸ್ ಇಸ್ ರೆಪ್ರೆಸೆಂಟ್ ಸಿ. ಇದು ಕ್ಯಾಶ್ ಇನ್ಫ್ಲೋ ಇಂಟು ಪಿ ವಿ ಫ್ಯಾಕ್ಟರ್ ಲೋಯರ್ ಡಿಸ್ಕೌಂಟ್ ಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡೋದು. ನೀವೇನು ಮಾಡಬೇಕು ಅಂದರೆ, ಸೇಮ್ ಇದೇ ಕ್ಯಾಶ್ ಇನ್ಫ್ಲೋ ಏನಿದೆ ಇದನ್ನ ಜಾಸ್ತಿ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಜಾಸ್ತಿ ಯಾವುದಪ್ಪ, ಈಗ ಪ್ರಾಜೆಕ್ಟ್ ಎಚ್ಗೆ ಇರೋದು 29% ಈಸ್ ಹೈಯರ್. ಸೊ 29% ಪಿ ವಿ ಫ್ಯಾಕ್ಟರ್ ಏನಿದೆ 0.775 ಆಗಿರ್ಬೋದು, 0.601 ಆಗಿರ್ಬೋದು, 0.466 ಥರ್ಡ್ ಇಯರ್ ಇದೆ, 0.361 ಫೋರ್ತ್ ಇಯರ್ ಇದೆ, 0.280, 0.280 ಲಾಸ್ಟ್ ಇಯರ್ ಇದೆ. ಇದು ಪಿ ವಿ ಫ್ಯಾಕ್ಟರ್ ಇರ್ತಕ್ಕಂಥದ್ದು. ಸೊ ನೀವು ಕೊಟ್ಟಿರೋ ಕ್ಯಾಶ್ ಇನ್ಫ್ಲೋನ ಕಡಿಮೆ ಜೊತೆ ಒಂದ್ಸಲಿ ಮಲ್ಟಿಪ್ಲೈ ಮಾಡಬೇಕು, ಅವಾಗ ನಿಮಗೆ ಬರೋದು ಸಿ ಸಿಗುತ್ತೆ. ಇದೇ ಕೊಟ್ಟಿರೋ ಅದೇ ಕ್ಯಾಶ್ ಇನ್ಫ್ಲೋನ ಜಾಸ್ತಿ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಈಗ ಎಚ್ಗೆ 2 ಪಿ ವಿ ಫ್ಯಾಕ್ಟರ್ 20 ಜೊತೆ ಆಯಿತು, ಈಗ 29 ಇದೆ, 29 ಜೊತೆ ನೀವು ಮಲ್ಟಿಪ್ಲೈ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಆಗ ನಿಮಗೆ ಮಲ್ಟಿಪ್ಲೈ ಮಾಡಿದಾಗ ಸೇಮ್ 20,000 ಇಂಟು 0.775 ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತಪ್ಪ ಅಂದರೆ
20,000 ಇಂಟು 0.775 ಮಾಡಿದ್ರೆ ಸೊ ನಿಮಗೆ 15,500 ಬರುತ್ತೆ. 15,500 ಫಸ್ಟ್ ಇಯರ್ ಬರುತ್ತೆ. ಸೆಕೆಂಡ್ ಇಯರ್ ನೀವು ಅದೇ ಥರ ಮಲ್ಟಿಪ್ಲೈ ಮಾಡಿದರೆ 30,000 ಇಂಟು 0.601 ಮಾಡಬೇಕು. ಸೊ ಇದು ಕ್ಯಾಶ್ ಇನ್ಫ್ಲೋ, ಇಲ್ಲಿರೋ ಕ್ಯಾಶ್ ಇನ್ಫ್ಲೋ ಇಂಟು ಪಿ ವಿ ಫ್ಯಾಕ್ಟರ್ ಮಾಡಬೇಕೆಲ್ಲ ಅಷ್ಟೇ, ಸರಿನಾ? ಸೊ ಆಯಾ ಕ್ಯಾಶ್ ಇನ್ಫ್ಲೋ ಇಂಟು ಪಿ ವಿ ಫ್ಯಾಕ್ಟರ್ ಮಾಡ್ಕೊಳ್ಳಿ. 18,030 ಸಿಗುತ್ತೆ ಸೆಕೆಂಡ್ ಇಯರ್. ಥರ್ಡ್ ಇಯರ್ ಬಂದು 40,000 ಇಂಟು 0.466 ಮಾಡಿದ್ರೆ 18,640 ಸಿಗುತ್ತೆ. 18,640 ಥರ್ಡ್ ಇಯರ್. 14,000 ಫೋರ್ತ್ ಇಯರ್ ನೀವು ಮಲ್ಟಿಪ್ಲೈ ಮಾಡಿದ್ರೆ 50 ಇಂಟು 361 ಮಾಡಿದ್ರೆ 18,050. ಲಾಸ್ಟ್ ಇಯರ್ ನೀವು ಟೋಟಲ್ ಮಾಡಿದ್ರೆ 60 ಇಂಟು 8280 ಮಾಡಿದ್ರೆ 16,800 ನಿಮಗೆ ಸಿಗುತ್ತೆ. ಇದು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಅಟ್ ಹೈಯರ್ ಡಿಸ್ಕೌಂಟ್ ಫ್ಯಾಕ್ಟರ್ ಅಂತ ಕರಿತೀವಿ. ಸೊ ಜಾಸ್ತಿ ಇರೋ ಪಿ ವಿ ಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಇರೋದು. ಈಗ ನೀವು ಈ ಕಾಲಮ್ನು ನೀವು ಕೂಡ ಟೋಟಲ್ ಮಾಡಬೇಕು. ಈ ಕಾಲಮ್ನ ಟೋಟಲ್ ಮಾಡಿದ್ರೆ ನಿಮಗೆ 87,000 ನಮಗೆ 20 ಸಿಗುತ್ತೆ. ಇದನ್ನ ನೀವೇನಂತ ಕರಿತೀರಾ ಅಂತ ಹೇಳಿದ್ರೆ, ಸೊ ದಿಸ್ ಇಸ್ ಕಾಲ್ಡ್ ಆಸ್ ಡಿ. ಇದನ್ನ ಡಿ ಅಂತ ಕರಿತೀವಿ. ಸೊ ಇದು ನಮಗೆ ಸಿ ಮತ್ತೆ ಡಿ ಕ್ವಶನ್ ಅಲ್ಲಿ ಕೊಡಲ್ಲ. ನಿಮಗೆ ಎ ಬಿ ಮತ್ತೆ ಓ ಎಲ್ಲ ಇನ್ಫಾರ್ಮೇಶನ್ ಕ್ವಶನ್ ಅಲ್ಲೇ ಇರುತ್ತೆ. ಬಟ್ ಸಿ ಮತ್ತೆ ಡಿ ನ ಕೊಡಲ್ಲ. ಸಿ ಮತ್ತೆ ಡಿ ನ ನಾವೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಂದ್ರೆ, ಕೊಟ್ಟಿರೋ ಕ್ಯಾಶ್ ಇನ್ಫ್ಲೋನ ಕಡಿಮೆ ಜೊತೆ ಮಲ್ಟಿಪ್ಲೈ ಮಾಡಿ ಬರ್ತಕ್ಕಂಥ ವ್ಯಾಲ್ಯೂ ಟೋಟಲ್ ಮಾಡಿ ಸಿ ಅಂತ ರೆಪ್ರೆಸೆಂಟ್ ಮಾಡುತ್ತೆ. ಅದೇ ಕ್ಯಾಶ್ ಇನ್ಫ್ಲೋನ ಜಾಸ್ತಿ ಪಿ ವಿ ಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಿ ಡಿ ಅಂತ ರೆಪ್ರೆಸೆಂಟ್ ಆಗುತ್ತೆ. ಈಗ ನೀವು ಕ್ವಶನ್ಗೆ ಫಾರ್ಮುಲಾಗೆ ಅಪ್ಲೈ ಮಾಡಿ. IRR ಈಕ್ವಲ್ಸ್ ಎ ಅಂದರೆ ಲೋಯರ್ ಡಿಸ್ಕೌಂಟ್ ಫ್ಯಾಕ್ಟರ್, ಎಚ್ 20 ಮತ್ತು 29 ಡಿಸ್ಕೌಂಟ್ ಫ್ಯಾಕ್ಟ್ರಲ್ಲಿ ಯಾವುದು ಕಡಿಮೆ ಇರೋದು? 20 ಮತ್ತು 29ಅಲ್ಲಿ 20 ಕಡಿಮೆ ಇದೆ. ಹಾಗಾಗಿ ಸೊ ನಾವು ಯಾವುದನ್ನ ಡಿಸ್ಕೌಂಟ್ ಫ್ಯಾಕ್ಟರ್ ಅಂತ ಕಡಿಮೆ ಇರೋದು ಎ ಅಂತ ಹೇಳಿದ್ರೆ 20 ಈಸ್ ಲೋಯರ್. ಹಾಗಾಗಿ 20 ಪ್ಲಸ್ 20ನ ತಗೋಬೇಕು, ಪ್ಲಸ್ ಸಿ ಅಂದರೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಲೋಯರ್ ಡಿಸ್ಕೌಂಟ್ ಫ್ಯಾಕ್ಟರ್. ನೋಡಿ, ಕ್ಯಾಶ್ ಇನ್ಫ್ಲೋನ ಕಡಿಮೆ ಜೊತೆ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಬಂದಿದೆಯಲ್ವಾ, ದಿಸ್ ಇಸ್ ಸಿ. ಎಷ್ಟು ಬಂದಿದೆ ಸಿ? 1,08,910 ಸಿ ಬಂದಿದೆ. ಮೈನಸ್ ಓ ಅಂದರೆ ಒರಿಜಿನಲ್ ಇನ್ವೆಸ್ಟ್ಮೆಂಟ್, ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ 1 lakh ಇನ್ವೆಸ್ಟ್ಮೆಂಟ್ ಇದೆ. ಸೊ ಹಾಗಾಗಿ ಸೊ ಮೈನಸ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್ 1 lakh rupees ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಸಿ ಮೈನಸ್ ಓ ನಮಗೆ ಇನ್ಫಾರ್ಮೇಶನ್ಸ್ ಇದೆ. ಸೊ ನೆಕ್ಸ್ಟ್ ನಾವೇನ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಅಗೈನ್ ಸಿ ಕೊಟ್ಟಿದ್ದಾರೆ, ಫಾರ್ಮುಲಾಗೆ ಅಪ್ಲೈ ಮಾಡಿ. ಸಿ ಅಂದರೆ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ವಿ. ಸೊ ಸಿ 1,08,910 ಸಿ ಇದೆ. ಅಂಡ್ ಡಿ ಅಂದರೆ ಕೊಟ್ಟಿರೋ ಕ್ಯಾಶ್ ಇನ್ಫ್ಲೋನ ಜಾಸ್ತಿ ಪಿ ವಿ ಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಪಿ ವಿ ಆಫ್ ಕ್ಯಾಶ್ ಇನ್ಫ್ಲೋ ಸಿಕ್ಕಿದೆ. ದಿಸ್ ಇಸ್ ಡಿ ಅಂತ ಕರಿತೀವಿ. 87,020 rupees ನಮಗೆ ಡಿ ಸಿಕ್ಕಿದೆ. ಇಂಟು ಇವಾಗೇನು ಮಾಡಬೇಕು ಅಂದರೆ ಇಂಟು ಬಿ ಮೈನಸ್ ಎ. ಬಿ ಅಂದರೆ ನೋಡಿ 20, ಎ ಲೋಯರ್ ಈಸ್ 20, ಹೈಯರ್ ಈಸ್ 29. ಸೊ ಬಿ ಅಂದರೆ ಹೈಯರ್ ಡಿಸ್ಕೌಂಟ್ ಫ್ಯಾಕ್ಟರ್ 29 ಮೈನಸ್ ಎ ಅಂದರೆ ಲೋಯರ್ ಡಿಸ್ಕೌಂಟ್ ಫ್ಯಾಕ್ಟರ್ 20. ಇದು ಫಾರ್ಮುಲಾಗಿ ಆ ಇನ್ಫಾರ್ಮೇಶನ್ಸ್ನ ನೀವು ಅಪ್ಲೈ ಮಾಡಬೇಕು. ಈಗ ನೀವು ಸಿಂಪ್ಲಿಫೈ ಮಾಡಿದ್ರೆ ಸೊ ದಟ್ ಈಸ್ 29 ಮೈನಸ್ 20. ಈಗ ನೀವು ಫಾರ್ಮುಲಾಗೆ ಅಪ್ಲೈ ಮಾಡ್ತಾ ಹೋದ್ರೆ ಸಿಂಪ್ಲಿಫೈ ಮಾಡಿದ್ರೆ 20 ಆಗೇ ಇರುತ್ತೆ. 20 ಪ್ಲಸ್ 20 ಆಗೇ ಇರುತ್ತೆ. ಅಪ್ಲೈ ಮಾಡ್ತಾ ಹೋಗಿ ಸಿಂಪ್ಲಿಫೈ ಮಾಡ್ತಾ ಹೋದರೆ ನಮಗೆ 1,08,000 ಮೈನಸ್ 1 lakh ಮಾಡಿದ್ರೆ ನಿಮಗೆ 8,910 ಬರುತ್ತೆ. 8,910 ಡಿವೈಡೆಡ್ ಬೈ ಇದು ಸಿಂಪ್ಲಿಫೈ ಮಾಡಿದ್ರೆ ಇಲ್ಲಿ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 21,890 ಇಂಟು ಬಿ ಮೈನಸ್ ಎ ಅಂತ ಹೇಳಿದ್ರೆ ಸೊ ಇಂಟು 29 ಮೈನಸ್ 20 ಮಾಡಿದ್ರೆ ನಮಗೆ 9 ಸಿಗುತ್ತೆ. ಈಗ ನೀವು ಸಿಂಪ್ಲಿಫೈ ಮಾಡಬೇಕು. 20 ಆಗಿರುತ್ತೆ ಪ್ಲಸ್ 20 ಪ್ಲಸ್ 8,910 ಡಿವೈಡೆಡ್ ಬೈ 21,890 ಇಂಟು 9 ಮಾಡಬೇಕು.
ಇಂಟು 9 ಮಾಡಿದ್ರೆ ನಿಮಗೆ 3.66 ಬರುತ್ತೆ. 3.663 ಬರುತ್ತೆ. 3.663 ಬರುತ್ತೆ. 8,910 ಡಿವೈಡೆಡ್ ಬೈ 21,890 ಇಂಟು 9 ಮಾಡಿದ್ರೆ 3.663 ಬರುತ್ತೆ. ಈಗ ನೀವು ಆ್ಯಡ್ ಮಾಡಿ IRR ಈಕ್ವಲ್ಸ್ 23.663% ನಮಗೆ IRR ಸಿಗುತ್ತೆ. ಸೊ IRR ಎಷ್ಟು ಬರುತ್ತೆ? 23.663. ಇದು ಫಾರ್ ಪ್ರಾಜೆಕ್ಟ್ ಎಚ್ಗೆ ನಾವು ಮಾಡಿರ್ತಕ್ಕಂಥದ್ದು, ಸರಿನಾ? ಸೊ A+C-4 ಡಿವೈಡೆಡ್ ಬೈ C-D ಇಂಟು B-A ಮಾಡಬೇಕು. ಎ ಅಂದರೆ ಲೋಯರ್ ಡಿಸ್ಕೌಂಟ್ ಫ್ಯಾಕ್ಟರ್ 20 ಮತ್ತು 29 ಕಡಿಮೆ ಇರೋದು. ಬಿ ಅಂದರೆ ಹೈಯರ್ ಡಿಸ್ಕೌಂಟ್ ಫ್ಯಾಕ್ಟರ್ 29 ಹೈಯರ್ ಇದೆ, ತಗೋಬೇಕು. ಸಿ ಅಂದರೆ ಕೊಟ್ಟಿರೋ ಕ್ಯಾಶ್ ಇನ್ಫ್ಲೋನ ಕಡಿಮೆ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಬರೋದು ಸಿ. ಅದೇ ಕೊಟ್ಟಿರೋ ಕ್ಯಾಶ್ ಇನ್ಫ್ಲೋನ ಜಾಸ್ತಿ PV ಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಬರೋದು ಡಿ, ಸರಿನಾ? ಓ ಅಂದರೆ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಕ್ವಶನ್ ಅಲ್ಲೇ ಕೊಟ್ಟಿರ್ತಾರೆ. ಸೊ ಇಷ್ಟು ಫೈಂಡ್ ಔಟ್ ಮಾಡ್ಕೊಳ್ಳಿ. ನಿಮಗೆ ಎ ಬಿ ಅಂಡ್ ಓ ಡೈರೆಕ್ಟ್ ಆಗಿ ಕೊಟ್ಟಿರ್ತಾರೆ. ಸಿ ಮತ್ತೆ ಡಿ ನ ನೀವು ಫೈಂಡ್ ಔಟ್ ಮಾಡಲೇಬೇಕು. ಸಿ ಅಂದ್ರೆ ಕೊಟ್ಟಿರೋ ಕ್ಯಾಶ್ ಇನ್ಫ್ಲೋನ ಕಡಿಮೆ PV ಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಿ ಸಿ ಸಿಗುತ್ತೆ. ಕೊಟ್ಟಿರೋ ಕ್ಯಾಶ್ ಇನ್ಫ್ಲೋನ ಜಾಸ್ತಿ PV ಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಿ ಡಿ ಸಿಗುತ್ತೆ. ಸೊ ಆಗ ನಿಮಗೆ ಆ ಫಾರ್ಮುಲಾಗೆ ಅಪ್ಲೈ ಮಾಡ್ತಾ ಸಿಂಪ್ಲಿಫೈ ಮಾಡಿ ನಿಮಗೆ ಸಿಗುತ್ತೆ. ಇದು ಪ್ರಾಜೆಕ್ಟ್ ಅದು HK ಇರ್ತಕ್ಕಂಥ ಇನ್ಫಾರ್ಮೇಷನ್ನು. ಸೊ ಅದೇ ಥರ ನೀವು ಆರ್ಗೆ ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕು. ಸೊ ನಾನು ಇದನ್ನೇ ಕಾಪಿ ಮಾಡ್ಕೊಳ್ತೀನಿ. ಸೊ ಪ್ರಾಜೆಕ್ಟ್ ಆರ್ಗೆ ನಾವು ಕ್ಯಾಲ್ಕುಲೇಷನ್ಸನ್ನು ಮಾಡೋಣ. ಸೇಮ್ ಎಲ್ಲ ಇನ್ಫಾರ್ಮೇಷನ್ಸ್ ಅದೇ ಇರುತ್ತೆ, ಬಟ್ ಅಮೌಂಟು ವೇರಿಯೇಷನ್ಸ್ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಇಲ್ಲಿ ತೋರಿಸ್ತೀನಿ. ಸೊ ಹಿಯರ್ ಇಸ್ ಪ್ರಾಜೆಕ್ಟ್ ಆರ್ಗೆ ಸಂಬಂಧಪಟ್ಟಂತೆ ನೋಡಿ. ಪ್ರಾಜೆಕ್ಟ್ ಆರ್ ಅಲ್ಲಿ ಏನಪ್ಪ ಕ್ಯಾಶ್ ಇನ್ಫ್ಲೋ ಎಷ್ಟು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ 45, 40, 30, 10, 18 8 ಕೊಟ್ಟಿದ್ದಾರೆ. ಸೊ ಅವ್ರಿಗೆ 9 and 15% ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ 9%, 9%, 15%, 15%. ಎಷ್ಟು ಕ್ಯಾಶ್ ಇನ್ಫ್ಲೋ ಕೊಟ್ಟಿದ್ದಾರಪ್ಪ ಪ್ರಾಜೆಕ್ಟ್ ಆರ್ಗೆ ಅಂತ ಹೇಳಿದ್ರೆ, ಸೊ ಕ್ಯಾಶ್ ಇನ್ಫ್ಲೋ ಕ್ವಶನ್ ಇರ್ತಕ್ಕಂಥದ್ದು ಫಸ್ಟ್ ಇಯರ್ 45,000, ಸೆಕೆಂಡ್ ಇಯರ್ 40,000, 40, ಥರ್ಡ್ ಇಯರ್ 30,000, ಫೋರ್ತ್ ಇಯರ್ 10,000, ಲಾಸ್ಟ್ ಇಯರ್ 8,000. ಅಂಡ್ PV ಫ್ಯಾಕ್ಟರ್ ಫಾರ್ 9%ಗೆ ಅವರೇ ಕೊಟ್ಬಿಟ್ಟಿದ್ದಾರೆ 0.917, 0.842, then third year 0.772, fourth year 0.708, last year 0.65. ಲಾಸ್ಟ್ ಇಯರ್ ಎಷ್ಟು ಕೊಟ್ಟಿದ್ದಾರಪ್ಪ PV ಫ್ಯಾಕ್ಟರ್? ಲಾಸ್ಟ್ ಇಯರ್ ಬಂದು 650, ಲಾಸ್ಟ್ ಇಯರ್ 650 ಕೊಟ್ಟಿದ್ದಾರೆ, ದಟ್ ಇಸ್ 0.650. ಇದು ಕ್ವಶನ್ ಅಲ್ಲಿ ಇರ್ತಕ್ಕಂಥ ಇಷ್ಟು ಇನ್ಫಾರ್ಮೇಶನ್ ಕ್ವಶನ್ ಅಲ್ಲಿ ಇದೆ. ಸೇಮ್ ಆಸ್ ಇಟ್ ಈಸ್ ನಾವೇನು ಮಾಡಿದ್ರೆ ಅದೇ ತರ ಮಾಡ್ಕೊಳ್ಳಿ. ಈಗ ಕ್ಯಾಶ್ ಇನ್ಫ್ಲೋ ಕೊಟ್ಟಿದ್ದಾರೆ, ಕ್ಯಾಶ್ ಇನ್ಫ್ಲೋ ಇಂಟು PV ಫ್ಯಾಕ್ಟರ್ ನೀವು ಮಲ್ಟಿಪ್ಲೈ ಮಾಡ್ತಾ ಇದ್ರೆ ನಿಮಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಆಯಾ ವರ್ಷಕ್ಕೆ ಸಿಗ್ತಾ ಹೋಗುತ್ತೆ. ಜಸ್ಟ್ ಮಲ್ಟಿಪ್ಲೈ ಮಾಡ್ಕೊಂಡೋದ್ರೆ ಫಸ್ಟ್ ಇಯರ್ ನಮಗೆ 41,265 ಬರುತ್ತೆ, ಸೆಕೆಂಡ್ ಇಯರ್ 33,680 ಬರುತ್ತೆ, ಅಂಡ್ ಥರ್ಡ್ ಇಯರ್ ಬಂದು 23,160 ಸಿಗುತ್ತೆ, ಫೋರ್ತ್ ಇಯರ್ 7,080 ಸಿಗುತ್ತೆ, ಲಾಸ್ಟ್ ಇಯರ್ 5,200 ಸಿಗುತ್ತೆ. ಸೊ ಕೊಟ್ಟಿರೋ ಕ್ಯಾಶ್ ಇನ್ಫ್ಲೋ ಇಂಟು PV ಫ್ಯಾಕ್ಟರ್ ಮಾಡಿದ್ರೆ ನಿಮಗೆ 9% ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಸಿಗುತ್ತೆ. ಟೋಟಲ್ ಮಾಡಿದ್ರೆ ನಿಮಗೆ 1,10,385 ನಿಮಗೆ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಸಿಗುತ್ತೆ. ದಿಸ್ ಇಸ್ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ, PV ಆಫ್ ಕ್ಯಾಶ್ ಇನ್ಫ್ಲೋ ಅಂತ ಕರಿತೀವಿ. ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಲೋಯರ್ ಡಿಸ್ಕೌಂಟ್ ಫ್ಯಾಕ್ಟರ್. ಸೊ ಇದೇ ಕ್ಯಾಶ್ ಇನ್ಫ್ಲೋನ ನೀವು ಜಾಸ್ತಿ PV ಫ್ಯಾಕ್ಟರ್ ಇರೋದು 15% ಇದೆ. ಸೊ 15%ಗೆ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ 15% PV ಫ್ಯಾಕ್ಟರ್ನ ನೋಡಿದ್ರೆ ಫಸ್ಟ್ ಇಯರ್ 870 ಇದೆ. ಸೊ ಹಾಗಾಗಿ ಆಯಾ PV ಫ್ಯಾಕ್ಟರ್ ತೊಗೊಂಡ್ಬಿಡ್ತೀನಿ. 0.870 ಫಸ್ಟ್ ಇಯರ್, 0.756 ಸೆಕೆಂಡ್ ಇಯರ್, 0.658 ಥರ್ಡ್ ಇಯರ್ ಕೊಟ್ಟಿದ್ದಾರೆ, 0.572 ಫೋರ್ತ್ ಇಯರ್ ಇದೆ, 0.497 ಫಿಫ್ತ್ ಇಯರ್ ಕೊಟ್ಟಿದ್ದಾರೆ. ಸೊ ಈಗ ನೀವು ಅದೇ ಕ್ಯಾಶ್ ಇನ್ಫ್ಲೋ 45,000 ಇಂಟು PV ಫ್ಯಾಕ್ಟರ್, 40,000 ಇಂಟು PV ಫ್ಯಾಕ್ಟರ್, 30 ಇಂಟು PV ಫ್ಯಾಕ್ಟರ್ 15% ನೀವು ಮಾಡ್ತಾ ಹೋದ್ರೆ ನಿಮಗೆ 15% ಪ್ರೆಸೆಂಟ್ ವ್ಯಾಲ್ಯೂ ಬರುತ್ತೆ. ಸೊ ಫಸ್ಟ್ ಇಯರ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 39,150, ಸೆಕೆಂಡ್ ಇಯರ್ 30,240, ಥರ್ಡ್ ಇಯರ್ 19,740, and fourth year 5,720,
ಆ್ಯಂಡ್ ಲಾಸ್ಟ್ ಇಯರ್ 3976 ನಮಗೆ ಸಿಗುತ್ತೆ. ಸೊ ಇಷ್ಟು ನೀವು ಟೋಟಲ್ ಮಾಡಿದ್ರೆ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇಂಟ್ಲೋ ಬಂದು 98,826 ನಮಗೆ ಸಿಗುತ್ತೆ. ಇದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಡಿ ಅಂತ ಟ್ರೀಟ್ ಮಾಡ್ತೀವಿ. ದಿಸ್ ಇಸ್ ಕಾಲ್ಡ್ ಆಸ್ ಇದನ್ನ ನಾವು ಡಿ ಅಂತ ಕರಿತೀವಿ. ಅಂಡ್ ಇದನ್ನ ನಾವು ಕಡಿಮೆ ಇರೋದನ್ನ ಸಿ ಅಂತ ಕರಿತೀವಿ. ಸೊ ಈಗ ನೀವು ಫಾರ್ಮುಲಾಗೆ ಅಪ್ಲೈ ಮಾಡಿ. ಸೊ IRR ಈಕ್ವಲ್ಸ್ A ಪ್ಲಸ್ C-4 ಡಿವೈಡೆಡ್ ಬೈ C-D ಇಂಟು B ಮೈನಸ್ A. ಸೊ ಇದನ್ನ ನೀವೇನು ಮಾಡಬೇಕು ಅಂದರೆ ಸಿಂಪ್ಲಿಫೈ ಮಾಡಬೇಕಾಗುತ್ತೆ. ಸೊ ಹೇಗೆ ನೀವು ಸಿಂಪ್ಲಿಫೈ ಮಾಡ್ತೀರಾ ಅಂದರೆ ಎ ಅಂದರೆ ಲೋಯರ್ ಡಿಸ್ಕೌಂಟ್ ಫ್ಯಾಕ್ಟರ್. ಯಾವುದಪ್ಪ ಲೋಯರ್ ಡಿಸ್ಕೌಂಟ್ ಫ್ಯಾಕ್ಟರ್? ಈ ಒಂದು ಪ್ರಾಜೆಕ್ಟ್ ಆರ್ಗೆ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಿಸ್ ಇಸ್ ಪ್ರಾಜೆಕ್ಟ್ ಆರ್ ರಿಲೇಟೆಡ್. ಸೊ IRR ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದು ಪ್ರಾಜೆಕ್ಟ್ ಆರ್ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಆಗಿರೋದ್ರಿಂದ ಸೇಮ್ ಫಾರ್ಮುಲಾಗೆ ಅಪ್ಲೈ ಮಾಡಿ. ಎ ಅಂದ್ರೆ ಲೋಯರ್ ಡಿಸ್ಕೌಂಟ್ ಫ್ಯಾಕ್ಟರ್ 9 ಫಾರ್ಮುಲಾಗೆ ಅಪ್ಲೈ ಮಾಡಿ. ಎ ಅಂದರೆ ಲೋಯರ್ ಡಿಸ್ಕೌಂಟ್ ಫ್ಯಾಕ್ಟರ್ 9 ಪ್ಲಸ್ ಸಿ ಅಂದರೆ ನಾವೇ ಕ್ಯಾಲ್ಕುಲೇಟ್ ಮಾಡಿದ್ದೀವಿ 1,10,385 ನಾವು ಸಿ ಅಂತ ಟ್ರೀಟ್ ಮಾಡ್ತೀವಿ. ಮೈನಸ್ ಓ ಅಂದರೆ ವರ್ಜಿನಲ್ ಇನ್ವೆಸ್ಟ್ಮೆಂಟ್. ಕ್ವಶನಲ್ಲೇ ಕೊಟ್ಟಿದ್ದಾರೆ 1,00,000 ರೂಪೀಸ್ ವರ್ಜಿನಲ್ ಇನ್ವೆಸ್ಟ್ಮೆಂಟ್ ಇದೆ. ದಟ್ ಈಸ್ ಸಿ ಮೈನಸ್ ಓ. ಕ್ವಶನಲ್ಲೇ ಆಲ್ರೆಡಿ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್. ಈ ನೆಕ್ಸ್ಟ್ ಅಗೈನ್ ಸಿ ಅಂತ ಹೇಳಿದ್ರೆ ನಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ 1,10,385 ಸಿ ಇದೆ. ಮೈನಸ್ ಡಿ ಅಂದರೆ ನಾವೇ ಫೈಂಡ್ ಔಟ್ ಮಾಡಿದ್ವಿ 98,826 ಡಿ ಇದೆ. ಇಂಟು ಬಿ ಮೈನಸ್ ಎ ಅಂತ ಹೇಳಿದ್ರೆ ಬಿ ಅಂದರೆ ಹೈಯರ್ ಡಿಸ್ಕೌಂಟ್ ಫ್ಯಾಕ್ಟರ್ 15 ಮೈನಸ್ 9 ಮಾಡಬೇಕು. ಸೊ ಮೈನಸ್ 9 ಮಾಡ್ಕೊಳ್ಳಿ. ಸೊ ಆಗ ನಿಮಗೆ ಬರ್ತಕ್ಕಂಥದ್ದು ಅಗೈನ್ ನೀವು ಸಿಂಪ್ಲಿಫೈ ಮಾಡಿದ್ರೆ 9 ಪ್ಲಸ್ ನಮಗೆ ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ನಮಗೆ ಬರ್ತಕ್ಕಂಥದ್ದು 10,000 ಎಷ್ಟು ಬರುತ್ತಪ್ಪ ಅಂದರೆ 385 10,385 ಡಿವೈಡೆಡ್ ಬೈ ಇಲ್ಲಿ ಮೈನಸ್ ಮಾಡಿದಾಗ ನಮಗೆ 11,559 ಸಿಗುತ್ತೆ. 11,559 ಇಂಟು ಬಿ ಮೈನಸ್ ಸಿ ಅಂದರೆ 15 ಮೈನಸ್ 9 ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು 6. ಡೈರೆಕ್ಟ್ ಸಿಂಪ್ಲಿಫೈ ಮಾಡಿದಾಗ 6 ಸಿಗುತ್ತೆ. ಇದನ್ನ ಮತ್ತೆ ನೀವು ಸಿಂಪ್ಲಿಫೈ ಮಾಡಿ 9 ಪ್ಲಸ್ 9 ಆಗೇ ಇರಲಿ. ಸೊ 10,385 ಡಿವೈಡೆಡ್ ಬೈ 11,559 ಇಂಟು 6 ಮಾಡಿದ್ರೆ ನಿಮಗೆ 5.388 ಬರುತ್ತೆ. 5.39 ಮಾಡ್ಕೊಳ್ಳಿ. ಸೊ 5.39 ಸಿಗುತ್ತೆ. ಸೊ ಎರಡು ಆ್ಯಡ್ ಮಾಡಿದ್ರೆ ಸೊ 9 ಪ್ಲಸ್ 5.39 ಮಾಡಿದ್ರೆ 14.38 ನಮಗೆ ಆನ್ಸರ್ಸ್ ಬರುತ್ತೆ. 14.38 IRR ಸಿಗುತ್ತೆ. ಇದು IRR ಫಾರ್ ಪ್ರಾಜೆಕ್ಟ್ ಆರ್ಗೆ ಇರ್ತಕ್ಕಂಥದ್ದು. ಸೊ ಈ ಫಾರ್ಮುಲಾ ತಿಳ್ಕೊಳ್ಳಿ. ನೀವು ಎ ಬಿ ಅಂಡ್ ಓ ಡೈರೆಕ್ಟ್ ಆಗಿರುತ್ತೆ. ಸಿ ಮತ್ತೆ ಡಿ ಕ್ಯಾಲ್ಕುಲೇಟ್ ಮಾಡಬೇಕು. ಕೊಟ್ಟಿರೋ ಕ್ಯಾಶ್ ಇಂಟ್ಲೋನ ಕಡಿಮೆ ಪಿ ಫ್ಯಾಕ್ಟರ್ ಮಲ್ಟಿಪ್ಲೈ ಮಾಡಿ ಸಿ ಸಿಗುತ್ತೆ. ಅದೇ ಜಾಸ್ತಿ ಜೊತೆ ಮಾಡಿದ್ರೆ ನಿಮಗೆ ಡಿ ಸಿಗುತ್ತೆ. ಇದು IRRಗೆ ಇರ್ತಕ್ಕಂಥದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.